ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತೊಂದು ಡಿಫರೆಂಟ್ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಿನ್ನೆ ಕಿಚ್ಚ ಸುದೀಪ್ ಅವರ ಪ್ರೆಸ್ ಮೀಟನ್ನು ನೋಡಿದೆ. ನಾನು ಕೂಡ ಕಳೆದ ಒಂದು 10 ವರ್ಷದಲ್ಲಿ ಒಂದು 3-4 ಇಂಟರ್ವ್ಯೂ ಸುದೀಪ್ ಅವ್ರ ಜೊತೆ ಮಾಡಿದ್ದೀನಿ. ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗಿದ್ದೆ. ಪರ್ಸ್ನಲ್ ಆಗಿ ಕೂಡ ನಾನು ಬಲ್ಲೆ. ನಿನ್ನೆ ಒಂದು ಪ್ರೆಸ್ ಮೀಟನ್ನು ನೋಡಿದಾಗ ನಾಳೆ ಬರ್ತ್ಡೇ ಕೂಡ ಇರೋದ್ರಿಂದ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ನನಗನ್ನಿಸ್ತು. ಸುದೀಪ್ ಅವರು ಯಾವ ರೀತಿಯಾದಂಥ ವ್ಯಕ್ತಿ, ಜೊತೆಗೆ ನಿನ್ನೆ ಅವರಿಗೆ ಕೇಳಿದಂಥ ಪ್ರಶ್ನೆ, ಅವರು ಕೊಟ್ಟಂಥ ಉತ್ತರ, ವಿಶೇಷವಾಗಿ ದರ್ಶನ್ ಅವರ ವಿಚಾರವಾಗಿ ಸುದೀಪ್ ಅವರು ರಿಯಾಕ್ಟ್ ಮಾಡಿದಂಥ ರೀತಿ, ಮಾತನಾಡಿದಂಥ ಒಂದಷ್ಟು ಪ್ರಬುದ್ಧತೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಜನರಿಗೂ ಕೂಡ ನಾವು ಕೊಡಬೇಕು. ಜೊತೆಗೆ ನಮ್ಮ ಅನಾಲಿಸಿಸ್ ಏನು ನೆನ್ನೆ ಒಂದು ಪ್ರೆಸ್ ಮೀಟ್ ನೋಡಿದಾಗ ಅಂತ. ಸೊ ಒಂದು ವಿಚಾರ, ಪ್ರತಿ ಬಾರಿ ನಾನು ಕೂಡ ಹಿಂದೆ ಇಂಟರ್ವ್ಯೂ ಮಾಡಬೇಕಾದ್ರೆ ಕಿಚ್ಚ ಅವ್ರನ್ನ ನಾನು ಮೇ ಬಿ ಆಲ್ಮೋಸ್ಟ್ 2018 ಅಥವಾ 19 ಸಂದರ್ಭದಲ್ಲೂ ಕೂಡ ನಾನು ಪ್ರಶ್ನೆ ಕೇಳಿದ್ದಿದೆ. ಯಾವಾಗ ನೀವಿಬ್ಬರು ಕೂಡ ಒಂದಾಗೋದು ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ, ಸೊ ಆರಂಭದಲ್ಲಿ ತುಂಬ ಓಪನ್ ಆಗಿ ನೀವೀಗ ಇದೇ ಪ್ರಶ್ನೆಯನ್ನು ಸುದೀಪ್ ಅವ್ರಿಗೆ ಕೇಳಿದಾಗ, ಅದೇ ಪ್ರಶ್ನೆಯನ್ನು ದರ್ಶನ್ ಅವ್ರಿಗೆ ಕೇಳಿದಾಗ ಉತ್ತರಗಳು ಬೇರೆ ಬೇರೆ ರೀತಿಯಾಗಿದೆ. ಸುದೀಪ್ ಅವರು ಇಟ್ಸ್ ವೆರಿ ಓಪನ್. ಹಲವಾರು ಪ್ರಶ್ನೆಗಳಿಗೆ ನಾವು ಒಂದು ಲಿಬರ್ಟಿಯನ್ನು ತಗೊಳ್ಬೋದು, ಯಾಕಂದರೆ ಸುದೀಪ್ ಅವರ ರಿಯಾಕ್ಷನ್ ಸ್ವಲ್ಪ ಪೊಲೈಟಾಗಿ ಬರುತ್ತೆ ಅಂತ. ಬಟ್ ಅದೇ ಪ್ರಶ್ನೆಯನ್ನು ಹಿಂದೆ ಕೆಲ ಮಾಧ್ಯಮದವರು ದರ್ಶನ್ ಅವ್ರಿಗೂ ಕೂಡ ಕೇಳಿದರು. ಯಾವಾಗ ನೀವು ಮತ್ತು ಕಿಚ್ಚ ಇಬ್ಬರು ಕೂಡ ಒಂದಾಗ್ತೀರಿ ಅಂತಂದಾಗ, ನಾನು ಯಾವಾಗ ಮಲಗ್ತೀನಿ, ಎಲ್ಲಿಗೆ ಹೋಗ್ತೀನಿ, ಯಾವಾಗ ಊಟ ಮಾಡ್ತೀನಿ, ಅದೆಲ್ಲ ನೀವು ಡಿಸೈಡ್ ಮಾಡೋಕ್ಕಾಗುತ್ತಾ ಜನ ಅಂತ ದರ್ಶನ್ ಕಡೆಯಿಂದ ಉತ್ತರ ಬಂದಿತ್ತು. ನೀವು ನೋಡಿದರೆ ಎರಡು ಕಡೆ. ಯಾಕಂದರೆ ನಾವು ಅದನ್ನು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಒಬ್ಬೊಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಒಂದು ರೀತಿ ಇರುತ್ತೆ, ಒಬ್ಬೊಬ್ಬರು ಒಂದು ಉತ್ತರವನ್ನು ಕೊಡ್ತಾರೆ. ಅದು ಅವರವರ ಯೋಚನೆ ರೀತಿಯಾಗಿ ಎಲ್ರಿಗೂ ಕೂಡ ಒಂದೇ ರೀತಿ ಉತ್ತರ ಕೊಡಬೇಕು ಅಂತಿಲ್ಲ. ಆದರೆ ಸುದೀಪ್ ಅವರಿಗೆ ನೆನ್ನೆ ದರ್ಶನ್ ಅವರ ವಿಚಾರವಾಗಿ ಕೇಳಿದಾಗ ಅವ್ರು ಹೇಳಿದಂಥ ಮಾತು, ನಾವಿಬ್ಬರು ಬೇರೆ ಬೇರೆ ಆಗಿದ್ದೀವಿ, ಅವ್ರ ಸ್ಥಾನದಲ್ಲಿ ಅವ್ರು ಚೆನ್ನಾಗಿದ್ದಾರೆ, ನನ್ನ ಸ್ಥಾನದಲ್ಲಿ ನಾನು, ಆದರೆ ನಾವಿಬ್ಬರೂ ಸೇರಿದಾಗ ನಾವು ಚೆನ್ನಾಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಒಂದು ಕ್ಲಾರಿಟಿಯನ್ನು ಕೊಟ್ಟಿರೋದು. ಸೊ ನಾವಿಲ್ಲಿ ಗಮನಿಸಬೇಕು, ಬಳ್ಳಾರಿಯಲ್ಲಿ ಅಥವಾ ಹೊಸಪೇಟೆಯಲ್ಲಿ ಏನು ಘಟನೆ ಆಯಿತು, ಆ ಸಂದರ್ಭದಲ್ಲೂ ಕೂಡ ಸುದೀಪ್ ಅವರು ಒಂದು ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ರು. ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕೂಡ, ರಿಯಾಲಿಟಿ ಶೋ ಇರ್ಬೋದು, ಅಲ್ಲೂ ಕೂಡ ಅವರ ಸ್ನೇಹವನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಳಷ್ಟು ಸಮಯ ಟ್ವಿಟರ್ನಲ್ಲಿ ಅವರು ದರ್ಶನ್ನ ಫಾಲೋ ಮಾಡ್ತಾ ಇದ್ರು ಸುದೀಪ್. ಆದರೆ ಅದಾದಮೇಲೆ ನಿರಂತರವಾಗಿ ಯಾವಾಗ ಆ ಕಡೆಯಿಂದನೂ ಕೂಡ ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇಲ್ಲ, ಎರಡೂ ಕಡೆ ಜಾಯ್ನ್ ಆಗ್ತಾ ಇಲ್ಲ ಅನ್ನೋಂಥ ಗೊತ್ತಾದಾಗ ಅವರು ಕೂಡ ಅನ್ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ದೂರನೇ ಇದ್ದರು. ಅದು ಅಭಿಷೇಕ್ ಅವರೊಂದು ಕಾರ್ಯಕ್ರಮದಲ್ಲಿ, ಸುಮಲತಾ ಅವರ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸಿಬಿಟ್ರೆ ಎಲ್ಲೂ ಕೂಡ ಹತ್ತಿರದಲ್ಲಿ ಕಾಣಿಸ್ಕೊಳ್ಳಿಲ್ಲ, ಮಾತನಾಡಿದ್ದು ಕೂಡ ನಾವು ಗಮನಿಸಿಲ್ಲ. ಬಟ್ ನಮಗನ್ಸೋದು ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಾವು ಸುದೀಪ್ ಅವ್ರನ್ನ ದರ್ಶನ್ ಅವ್ರ ವಿಚಾರವಾಗಿ ಕೇಳುವಂಥದ್ದು ಏನಿದೆ, ಅವ್ರು ಕೊಡ್ತಿರುವಂಥ ಉತ್ತರ ಎಲ್ಲಿವರೆಗೆ ಬರುತ್ತೆ, ಎಲ್ಲಿವರೆಗೆ ಒಬ್ಬ ಮನುಷ್ಯನಿಗೆ ಒಂದು ಪ್ರಶ್ನೆಗೆ ಪೇಷನ್ಸ್ ಇರುತ್ತೆ, ಅದನ್ನು ಕೂಡ ನಾವು ಗಮನಿಸಬೇಕು. ಇದುವರೆಗೆ ಭಾಳ ಪೊಲೈಟಾಗಿ ಉತ್ತರವನ್ನು ಕೊಟ್ಕೊಂಡು ಬಂದಿದ್ದಾರೆ. ಬಟ್ ಇನ್ನು ಮುಂದೆ ಮತ್ತೆ ಮತ್ತೆ ಆ ಪ್ರಶ್ನೆಗಳನ್ನು ಕೇಳುವಂಥದ್ದು ಎಷ್ಟು ಉಚಿತ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದರೆ ಅವರವರು ಆ ಸ್ಟಾರ್ಗಳನ್ನು ಅವ್ರವ್ರ ಪಾಡಿಗೆ ಬಿಟ್ಬಿಡಬೇಕು. ದರ್ಶನ್ ಅವರು ಕೂಡ ಏನು ಕೇಸ್ನಲ್ಲಿದ್ದಾರೆ, ತಪ್ಪು ಮಾಡಿದಾರಾ ಇಲ್ವಾ, ಅದಕ್ಕೂ ಡಿಸೈಡ್ ಮಾಡುತ್ತೆ. ಹಾಗಾಗಿ ಒಂದೊಂದು ಬ್ಯಾಡ್ ಟೈಮ್ ಅಂತ ಬರುತ್ತೆ, ಅದರಿಂದ ಹೊರಬಂದು ಮತ್ತೆ ಸಕ್ಸಸ್ಸನ್ನು ಕಾಣುವಂಥ ದಿನಗಳು ಕೂಡ ಬರ್ಬೋದು, ಅಥವಾ ಕಾನೂನು ಪ್ರಕಾರ ಏನಾಗುತ್ತೆ ಅದೆಲ್ಲವೂ ಕೂಡ ಕಾನೂನಿಗೆ ಬಿಟ್ಟಿರುವಂಥ ವಿಚಾರ. ಇದೇ ಪ್ರಶ್ನೆನ ನೆನ್ನೆ ಸುದೀಪ್ ಅವ್ರನ್ನ ಕೇಳಿದಾಗಲೂ ಕೂಡ ಅವ್ರು ಹೇಳಿದ್ದೊಂದೇ, ನೀವು ಯಾಕೆ, ಅಂದರೆ ಮಾಧ್ಯಮದವರಿಂದ ಪ್ರಶ್ನೆ ಬರುತ್ತೆ, ನೀವು ಯಾಕೆ ಚಿತ್ರರಂಗದವರು ಒಂದು ಕ್ಲಿಯರ್ ಆದಂಥ ಸ್ಟ್ಯಾಂಡನ್ನು ತೆಗೆದುಕೊಳ್ಳೋಕ್ಕಾಗ್ತಿಲ್ಲ, ದರ್ಶನ್ ತಪ್ಪು ಮಾಡಿದಾರಾ ಇಲ್ವಾ, ಎಸ್ ಆರ್ ನೋ, ಸ್ಟ್ರೈಟ್ ಫಾರ್ವರ್ಡ್ ಯಾಕೆ ನೀವು ಹೇಳ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದಾಗ ಸುದೀಪ್ ಅವರು ಹೇಳಿದರು, ಹೇಗೆ ಹೇಳೋಕ್ಕೆ ಸಾಧ್ಯ, ದರ್ಶನ್ ತಪ್ಪು ಮಾಡಿದ್ದಾರೆ, ಹೌದು ಅವರೇ ಅಪರಾಧಿ ಅಂತ ಹೇಳೋಕ್ಕೆ ಸಾಧ್ಯ ಇದೆಯಾ, ಕೋರ್ಟ್ ಅಂತ ಇರೋದು ಯಾಕೆ, ಲಾನ ನಾವು ನಂಬೋಣ, ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ ನೀವು, ಯಾರೂ ಕೂಡ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ದರ್ಶನ್ ಅವರು ಸುದೀಪ್ ಭಾಳ ಕ್ಲಿಯರಾಗಿ ಕಟ್ಟಾಗಿ ಹೇಳಿದ್ದಾರೆ. ಹಾಗೆಯೇ ಮದಕರಿ ವಿಚಾರ ಬಂದಾಗಲೂ ಕೂಡ, ಹೌದು ನಾನು ಮದಕರಿನೇ, ಜೊತೆಗೆ ಒಂದು ಪಿನ್ ಪಾಯಿಂಟ್ ಮಾಡಿ ಅವ್ರ ವಿಚಾರ ಅಥವಾ ಒಂದು ಭಾಳ ಸ್ಟ್ರೆಸ್ ಮಾಡಿ ಒಂದು ವಿಚಾರವನ್ನು ಹೇಳಿದರು. ನಾನು ಈ ಮದಕರಿ ಬಗ್ಗೆ ಹೇಳಿದ್ರು ಕೂಡ ಅಲ್ಲಿ ಜಾತಿ ತರ್ತಾರೆ, ಸೊ ಅದಕ್ಕೋಸ್ಕರ ನಾನೇನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ನಾನು ಆ ಟೈಟಲ್ ಮಾಡಬೇಕಾಗಿತ್ತು ಸಿನಿಮಾ, ಅದನ್ನು ಸ್ನೇಹಿತ ರಾಕ್ಲೈನ್ ವೆಂಕಟೇಶ್ ಏನು ನನ್ನ ಸಹೋದರನ ರೀತಿ ಅವ್ರಿಗೋಸ್ಕರ ನಾನು ಬಿಟ್ಕೊಟ್ಟೆ. ಸೊ ಇದು ಕೂಡ ಬಿಟ್ಕೊಟ್ಟೆ ಅನ್ನೋದು ಕೂಡ ಹಿಂದೆ ಭಾಳ ಸಮಸ್ಯೆ ಕಾರಣ ಆಗಿತ್ತು. ಯಾಕಂದರೆ ಮೆಜೆಸ್ಟಿಕ್ ಪ್ರಾಜೆಕ್ಟ್ ಏನಿದೆ ಅದು ಸುದೀಪ್ ಅವರಿಗೆ ಬಂದಿತ್ತು, ಅದಾದಮೇಲೆ ಅವರು ದರ್ಶನ್ ಅವ್ರನ್ನ ರೆಫರ್ ಮಾಡಿದ್ರು ಅನ್ನೋದು ಕೂಡ ದೊಡ್ಡ ಮಟ್ಟಿಗೆ ವಿವಾದಕ್ಕೆ ಕಾರಣವಾಯಿತು. ಅದರ ಓಪನ್ ಸ್ಟೇಜ್ನಲ್ಲೇ ದರ್ಶನ್ ಅವರು ಕೂಡ ಹೇಳಿದರು, ಯಾರೂ ನನಗೆ ಅವಕಾಶ ಕೊಟ್ಟಿಲ್ಲ, ನಾನೇ ಅದನ್ನು ಪಡ್ಕೊಂಡಿರೋದು, ನನಗೆ ಅರ್ಹತೆ ಇತ್ತು ಅಂತ, ಯಾರಿಂದನೋ ಬಂದಿರುವಂಥ ಅವಕಾಶ ನನಗಲ್ಲ ಅಂತ ಹೇಳಿದರು. ಈಗ ಮದಕರಿ ವಿಚಾರವಾಗಿ ಸುದೀಪ್ ಅವರು ಮತ್ತೆ ಹೇಳಿದ್ದಾರೆ. ಇದಕ್ಕೆ ದರ್ಶನ್ ಮುಂದೆ ಹೊರಬಂದಂಥ ಸಂದರ್ಭದಲ್ಲೋ ಅಥವಾ ಯಾವುದೊಂದು ಕಾರ್ಯಕ್ರಮದಲ್ಲೋ ಮತ್ತೆ ಈ ವಿಚಾರವಾಗಿ ಅವರು ಕೂಡ ಉತ್ತರ ಕೊಡ್ತಾರೆ, ಗೊತ್ತಿಲ್ಲ ಮುಂದೇನಾಗುತ್ತೆ, ಈ ಅವಕಾಶವನ್ನು ನಾನು ಕೊಟ್ಟೆ ಅನ್ನೋ ಒಂದು ವಿಚಾರ. ಬಟ್ ಒಂದು ನಾವಿಲ್ಲಿ ಒಪ್ಕೊಳ್ಬೇಕು, ಅವರವರು ಇಂಡಿವಿಜುವಲ್ಸ್ ಏನಿದ್ದಾರೆ ಅವರವರ ಒಪಿನಿಯನ್ ಅವ್ರಿಗಿರುತ್ತೆ. ಸುದೀಪ್ ಅವರು ಭಾಳ ಪ್ರಬುದ್ಧವಾಗಿ ಕ್ಲಾರಿಟಿ ಜೊತೆಗೆ ಮಾತನಾಡಿದ್ದಾರೆ. ಸೊ ಮೇ ಬಿ ವಿ ಮಸ್ಟ್ ರೆಸ್ಪೆಕ್ಟ್ ದ್ಯಾಟ್. ಸೊ ಮತ್ತೆ ನಾವು ದರ್ಶನ್ ವಿಚಾರವಾಗಿ ಅವ್ರನ್ನ ಪ್ರಶ್ನೆ ಕೇಳೋದು, ಸೊ ಅದಾದಮೇಲೆ ಅವರಿಂದ ಉತ್ತರ ಬಯಸೋದು ಯಾಕೋ ಇನ್ನು ಮುಂದೆ ಸರಿಯಾಗಲ್ಲ ಅಂತ ಅನಿಸುತ್ತೆ. ಮೇ ಬಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಕಿಚ್ಚ. ಸೊ ಭಾಳ ಮುಖ್ಯವಾಗಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿರೋದು ಸುದೀಪ್ ಏನಂತಂದರೆ, ಮನೆಯ ಬಳಿ ಯಾರು ಅಭಿಮಾನಿಗಳು ಹೋಗ್ತೀರಾ, ನಿಮಗೆ ಮತ್ತೆ ಏನಾದರೂ ನೀವು ನೆನ್ನೆ ವೀಡಿಯೋನ ನೋಡಿರಲಿಲ್ಲ ಅಂತಂದರೆ, ಸುದೀಪ್ ಅವರ ಪ್ರೆಸ್ ಮೀಟ್ ಏನಾದರೂ ಗಮನಿಸಿರಲಿಲ್ಲ ಅಂತಂದರೆ ಮನೆ ಹತ್ರ ಹೋಗಬೇಡಿ. ಸೊ ಜಯನಗರದಲ್ಲಿ ಏನು ಗ್ರೌಂಡ್ ಇದೆ, MES ಗ್ರೌಂಡ್ ಏನಿದೆ ಈ ಟೆಲಿಫೋನ್ ಎಕ್ಸ್ಚೇಂಜ್ ಬಳಿ, ಸೊ ಅಲ್ಲಿ ಬೆಳಗ್ಗೆ 10ರಿಂದ ಆಲ್ಮೋಸ್ಟ್ 11 ಸಮಯ, ಬೆಳಗಿನ ಜಾವ ಒಂದು 9 ಗಂಟೆಗೆ ಹೋದರೆ ನೀವು, ಅದಾದಮೇಲೆ ಒಂದು 11:30ವರೆಗೂ ಟೈಮ್ ಇರುತ್ತೆ.
ಸೊ ಅಲ್ಲಿವರೆಗೆ ನೀವು ಬರ್ತ್ಡೇ ಅಲ್ಲಿ ಪಾಲ್ಗೊಳ್ಬೋದು, ಸುದೀಪ್ ಅವ್ರನ್ನ ಮೀಟ್ ಆಗ್ಬೋದು. ಸೊ ಎಲ್ಲೂ ಕೂಡ ಪೇಷನ್ಸ್ ಆಗಿ, ಎಲ್ಲ ಹೀರೋಗಳು ಕೂಡ ನಮ್ಮವರೇನೆ, ಎಲ್ಲವರನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡೋಣ. ಈಗಾಗಲೇ ಅಪ್ಪು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಇರುವಂಥ ಸೂಪರ್ ಸ್ಟಾರ್ಗಳು ಭಾಳ ಬೆರಳಿಕೆ ನಮ್ಮಲ್ಲಿ. ಉಪೇಂದ್ರ ಅವರು ಇರ್ಬೋದು, ದರ್ಶನ್ ಅವರು ಇರ್ಬೋದು, ಸುದೀಪ್ ಅವರು ಇರ್ಬೋದು, ಶಿವಣ್ಣ, ಹಾಗೆಯೇ ಹೊಸದಾಗಿ ಬರ್ತಿರುವಂಥ ಒಂದಷ್ಟು ಸ್ಟಾರ್ಸ್, ದುರಾ ಸರ್ಜಾ ಇರ್ಬೋದು, ರಕ್ಷಿತ್ ಶೆಟ್ಟಿ. ಸೊ ಹೀಗೆ ಒಂದಷ್ಟು ಸ್ಟಾರ್ಗಳನ್ನು ನಾವು ಹೊಂದಿದ್ದೀವಿ. ರಾಕಿಂಗ್ ಸ್ಟಾರ್ ಯಶ್, ಸೊ ದುನಿಯಾ ವಿಜಿ, ಪ್ರೇಮ್, ಸೊ ಎಲ್ಲರನ್ನೂ ಕೂಡ ಎಲ್ಲ ಒಂದು ಗಣೇಶ್ ಹೇಳೋಕೆ ಮರ್ತೆ ನಾನು. ಸೊ ಎಲ್ಲರನ್ನೂ ಕೂಡ ನಾವು ಸೆಲೆಬ್ರೇಟ್ ಮಾಡೋಣ, ನಮ್ಮ ಸಿನಿಮಾ ಅಂತ ನೋಡೋಣ. ಕೆಟ್ಟ ಟೈಮ್ ಬಂದಿದೆ, ಸಿನಿಮಾ ಇಂಡಸ್ಟ್ರಿ ಈಗ ಮತ್ತೆ ಪುಟಿದೆ ಹೇಳ್ತಾ ಇದೆ. ಜೊತೆಗೆ ವೈಯಕ್ತಿಕವಾಗಿ ಕೆಲವರು ನಟರು ಪ್ರಾಬ್ಲಮ್ನಲ್ಲಿದ್ದಾರೆ. ಮೇ ಬಿ ಅವರು ಕೂಡ ಅದರಿಂದ ಹೊರಬರ್ತಾರೆ ಅಂತ ನಾವು ವಿಶ್ವಾಸ ಇಡೋಣ. ಸೊ ಅಡ್ವಾನ್ಸ್ ಆಗಿ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ನಮ್ಮ ಮೂಲಕ ನಾವು ತಿಳಿಸ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.